ಆತ್ಮೀಯರೇ, ನಾನಿವತ್ತು ಭರವಸೆಯೇ ಬೆಳದಿಂಗಳು ಅನ್ನೋ ಒಂದು ಅದ್ಭುತವಾದ ಪುಸ್ತಕದೊಂದಿಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಪುಸ್ತಕನ ಬರೆದಿರೋವಂಥ ಲೇಖಕರ ಹೆಸರು ವಿ.ಆರ್. ಭಟ್ ಹಡಿನಾಬಾಳ ಅಂತ. ಬಹಳ ಅದ್ಭುತವಾಗಿ ಕತೆಗಳನ್ನ ಬರೆದಿದ್ದಾರೆ. ನೈಜ ಘಟನೆಗಳನ್ನೇ ಇಲ್ಲಿ ಬರೆದಿದ್ದಾರೆ. ಸಾಧಿಸುವ ಛಲಗಾರರಿಗೆ ಸ್ಫೂರ್ತಿಯ ಕಥೆಗಳು ಅಂತ. ಬನ್ನಿ, ಈ ಪುಸ್ತಕನ ನಾನು ಓದೋವಾಗ ಅನ್ನಿಸ್ತು, ನಾನು ಒಬ್ಬಳೇ ಓದಿದ್ರೆ ಸಾಕಾಗಲ್ಲ, ಇದನ್ನ ಎಲ್ಲರಿಗೂ ಓದಿ ಹೇಳಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಪುಸ್ತಕದಲ್ಲಿ ಮೊದಲನೇ ಕತೆ, ಆತ್ಮವಿಶ್ವಾಸ ನಮ್ಮ ಜೊತೆಗಿದ್ರೆ ನಾವು ಏನೆಲ್ಲ ಸಾಧಿಸ್ಬೋದು. ಕುರುಡ ನೋಡಬಹುದು, ಕುಂಟ ಓಡಬಹುದು, ಹಾಗೆ ಮೂಕ ಮಾತಾಡಲೂಬಹುದು ಅನ್ನೋ ಒಂದು ಅದ್ಭುತವಾದ ಕತೆ ಇದು. ಈ ಕಥೆಯ ಟೈಟಲ್ ಹೇಗಿದೆ ನೋಡಿ, ಸಾವಿಗೆ ಸವಾಲೊಡ್ಡಿ ನಿಂತು ಗೆಜ್ಜೆ ಕಟ್ಟಿ ಕುಣಿವ ಕರಾಮತ್ತು. ಎಷ್ಟು ಚೆನ್ನಾಗಿದೆ ಅಲ್ಲ. ಟೈಟಲ್ ನೋಡಿದ್ರೇನೆ ರೋಚಕ, ವಿಸ್ಮಯಕಾರಿ ಕತೆ ಅಂತ ಅನ್ಸುತ್ತೆ. ಈ ಕತೆನ ಪೂರ್ತಿಯಾಗಿ ಓದ್ತೀನಿ. ಒಂದೊಂದು ಕತೆನೂ ಒಂದೊಂದು ಎಪಿಸೋಡಲ್ಲಿ ಓದಿ ಹೇಳಬೇಕು ಅನ್ನೋ ಆಸೆ ನನಗೆ. ಪೂರ್ತಿಯಾಗಿ ಕತೆನ ಕೇಳಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಕಮೆಂಟ್ಸ್ನ, ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ಈ ಪುಸ್ತಕದಲ್ಲಿರೋ ಎಲ್ಲ ಕತೆಗಳು ನಿಮಗೆ ನೇರವಾಗಿ ತಲುಪ್ತವೆ ಅಂತ ಹೇಳ್ತಾ, ಬನ್ನಿ ಒಂದು ಅದ್ಭುತವಾದ, ಸ್ಫೂರ್ತಿದಾಯಕವಾದ, ರೋಚಕ ಕಥೆಯೊಂದಿಗೆ ನಾನಿವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ನಿರಂತರ ಕಲಾಸೇವೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಧುಶ್ರೀ ಎಚ್.ಆರ್. ವಸಂತ. ಕತೆ ಶುರು ಮಾಡೋಣ. ಇದೊಂದು ನೈಜ ಘಟನೆ. ಅದೊಂದು ಹಳ್ಳಿ, ಅಲ್ಲೊಂದು ಶಾಲೆ. ವಿಪರೀತ ಚಳಿಯ ವಾತಾವರಣದಲ್ಲಿ ಶಾಲೆಯಲ್ಲಿ ಚಳಿ ಓಡಿಸಲು ನಿತ್ಯ ಬೆಳಗ್ಗೆ ಚರಿಗೆ, ಯಾನೆ, ಗಡಿಗೆ ಆಕಾರದ ಕಲ್ಲಿದ್ದಲ ಒಲೆಯನ್ನು ಉರಿಸಬೇಕಾಗಿತ್ತು. ಚಿಕ್ಕ ಹುಡುಗನೊಬ್ಬ ಬೇಗನೆ ಎದ್ದು ಶಿಕ್ಷಕರುಗಳು ಮತ್ತು ಸಹಪಾಠಿಗಳು ಬರುವುದರೊಳಗೆ ಶಾಲೆಗೆ ಬಂದು ಆ ಕೆಲಸವನ್ನು ನಿಭಾಯಿಸುತ್ತಿದ್ದ. ಹೀಗೆ ಒಂದು ಬೆಳಗ್ಗೆ ಅವರೆಲ್ಲ ಬರುವ ಹೊತ್ತಿಗೆ ಶಾಲೆಯ ಬೆಂಕಿಯ ಕೆನ್ನಾಲಿಗೆಗೆ ಆಹುತಿಯಾಗುತ್ತಿರುವುದರಲ್ಲಿತ್ತು. ಶಾಲೆ ಬೆಂಕಿಯ ಕೆನ್ನಾಲಿಗೆಗೆ ಆಹುತಿಯಾಗುವುದರಲ್ಲಿತ್ತು. ಬೆಂಕಿಯಲ್ಲಿ ಬೇಯುತ್ತಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಹುಡುಗನನ್ನು ಹೊರಗೆ ಎಳೆದುಕೊಂಡು ಬಂದು ನೋಡುತ್ತಾರೆ. ದೇಹದ ಕೆಳಭಾಗ ಪೂರ್ಣವೇ ಎಂಬಷ್ಟು ಸುಟ್ಟು ಹೋಗಿದೆ. ತಕ್ಷಣವೇ ಆತನನ್ನು ಹತ್ತಿರದ ಚಿಕ್ಕ ಆಸ್ಪತ್ರೆಗೆ ಸಾಗಿಸುತ್ತಾರೆ. ಹಾಸಿಗೆಯಲ್ಲಿ ಅರೆ ಜೀವವಾಗಿ ಬಿದ್ದುಕೊಂಡಿದ್ದಾಗಲೇ ವೈದ್ಯರು ತನ್ನಮ್ಮನಲ್ಲಿ ಮಾತನಾಡಿದ್ದನ್ನು ಹುಡುಗ ಕೇಳಿಸಿಕೊಳ್ಳುತ್ತಾನೆ. ಶರೀರದ ಬಹಳ ಭಾಗ ಸುಟ್ಟು ಹೋಗಿರುವುದರಿಂದ ಆತ ಸತ್ತು ಹೋದರೆ ಒಳ್ಳೆಯದು, ಬದುಕಿದ್ದರೂ ಆತ ಸರಿಯಾಗಿ ಜೀವಿಸಲಾರ ಎಂಬ ಅಭಿಪ್ರಾಯವನ್ನು ವೈದ್ಯರು ಆತನ ತಾಯಿಗೆ ತಿಳಿಸುತ್ತಿರುವುದು ಅವನಿಗೆ ಕೇಳಿಸುತ್ತದೆ. ಆದರೆ ಆ ಹುಡುಗ ಸಾಯಲು ಸಿದ್ಧನಿರಲಿಲ್ಲ. ತಾನು ಬದುಕಿಯೇ ಬದುಕುತ್ತೇನೆ ಎಂದು ಆತ ತನ್ನೊಳಗೆ ನಿರ್ಧರಿಸುತ್ತಾನೆ. ವೈದ್ಯರಿಗೆ ಪರಮಾಶ್ಚರ್ಯ, ಆತ ಬದುಕಿ ಉಳಿಯುತ್ತಾನೆ. ಆದರೂ ಮತ್ತೆ ವೈದ್ಯರ ಮಾತು ಕೇಳಿಸುತ್ತದೆ. ಏನೆಂದರೆ, ದೇಹದ ಕೆಳಭಾಗದ ಮಾಂಸ ಖಂಡಗಳು ಸುಟ್ಟು ಕರಕಲಾಗಿರುವುದರಿಂದ ಆತ ಸಾಯುವುದೇ ಒಳ್ಳೆಯದಾಗಿತ್ತು. ಬದುಕಿದ್ದರೂ ಜೀವನ ಪೂರ್ತಿ ಆತ ಏನೂ ಮಾಡಲಾರದವನಾಗಿ ಪರಾವಲಂಬಿಯಾಗಿ ಬದುಕಬೇಕಾಗುತ್ತದೆ ಎಂಬುದಾಗಿ ಆತನ ಅಮ್ಮನಲ್ಲಿ ಹೇಳಿದರು. ಹೇಗೂ ಬದುಕುಳಿದಿದ್ದೇನೆ ಎಂಬುದು ಖಾತ್ರಿಯಾಗುತ್ತಿದ್ದಂತೆಯೇ ಹುಡುಗ ಮನದಲ್ಲಿ ನಿರ್ಧರಿಸುತ್ತಾನೆ. ತಾನೆಂದು ನಡೆಯಲಾರದಂತಹ ವ್ಯಕ್ತಿಯಾಗಿ ಪರಾವಲಂಬಿಯಾಗಿ ಇರುವುದಿಲ್ಲ. ಆದರೆ ದುರ್ದೈವವಶಾತ್ ಆ ಕ್ಷಣದಲ್ಲಿ ಆತನಲ್ಲಿ ಸೊಂಟದ ಕೆಳಗಿನ ಅಂಗಾಂಗಗಳೆಲ್ಲ ಕೆಲಸ ಮಾಡುತ್ತಿರಲಿಲ್ಲ. ಆತನ ತೆಳುವಾದ ಕಾಲುಗಳು ಅಶಕ್ತವಾಗಿ ನೇತಾಡುತ್ತಿದ್ದವು. ಅಂತೂ ಹಾಗೂ ಹೀಗೂ ಗಾಯವಾಸಿಯಾದ ಮೇಲೆ ಆತನನ್ನು ವೈದ್ಯರು ಮನೆಗೆ ಕಳುಹಿಸಿಕೊಟ್ಟರು. ಆದರೆ ಆ ಕಾಲುಗಳ ಮೇಲೆ ಹುಡುಗನಿಗೆ ಯಾವುದೇ ಹಿಡಿತವಾಗಲಿ ಸ್ಪರ್ಶ ಜ್ಞಾನವಾಗಲಿ ಇರಲೇ ಇಲ್ಲ. ಆತನ ಅಮ್ಮ ಪ್ರತಿದಿನ ಆತನ ಕಾಲುಗಳನ್ನು ಒತ್ತಿ ಮಸಾಜ್ ಮಾಡಿಕೊಡುತ್ತಿದ್ದಳು. ಪ್ರೀತಿಯಿಂದ ಮಗನನ್ನು ಗಾಲಿ ಕುರ್ಚಿಯಲ್ಲಿ ಕೂರಿಸಿಕೊಡುತ್ತಿದ್ದಳು. ತಾನು ಗಾಲಿ ಕುರ್ಚಿಯಲ್ಲಿ ಕೂತು ಬದುಕುವುದಿಲ್ಲ, ತಾನು ನಡೆಯಲೇಬೇಕು ಎಂದು ಹುಡುಗ ನಿರ್ಧರಿಸಿದ. ಒಂದು ಭಾನುವಾರ ಎಂದಿನಂತೆ ಗಾಲಿ ಕುರ್ಚಿಯಲ್ಲಿ ಮಗನನ್ನು ಕೂರಿಸಿ ಎಳೆ ಬಿಸಿಲಲ್ಲಿ ತಾಜಾ ಹವೆಯ ಸೇವನೆಗೆ ಅಂತ ಹಾಗೆ ಹೊರಗೆ ಅಂಗಳದಲ್ಲಿ ಬಿಟ್ಟು
ಆತನ ಅಮ್ಮ ಅಲ್ಲೆಲ್ಲೋ ಕೆಲಸಕ್ಕೆ ತೆರಳಿದ್ದಳು. ನಿಧಾನವಾಗಿ ಪಕ್ಕದಲ್ಲಿರುವ ಬೇಲಿಯ ಕಡೆಗೆ ಗಾಲಿ ಕುರ್ಚಿ ಓಡಿಸಿಕೊಂಡು ಬೇಲಿಯ ಗೂಟವನ್ನು ಹಿಡಿದು ಮೇಲೆದ್ದು ನಿಂತ. ಆ ಹುಡುಗ ಹಾಗೆ ನಿಧಾನವಾಗಿ ಕುರ್ಚಿಯಿಂದ ಇಳಿದು ಒಂದೊಂದೇ ಗೂಟವನ್ನು ಹಿಡಿಯುತ್ತಾ ಶರೀರವನ್ನು ಎಳೆದುಕೊಂಡು ಕದಲಲು ಪ್ರಯತ್ನಿಸಿದ. ಈ ಕೆಲಸವನ್ನು ಆತ ಪ್ರತಿನಿತ್ಯ ಮುಂದುವರೆಸಿದ. ಅದನ್ನು ಕಂಡ ಅಮ್ಮ ಆತನಿಗಾಗಿ ಬೇಲಿಯುದ್ದಕ್ಕೂ ನುಣುಪಾದ ನೆಲಹಾಸನ್ನು ಹಾಕಿಸಿಕೊಟ್ಟಳು. ಹೇಗಾದರೂ ಮಾಡಿ ತ್ರಾಣವಿಲ್ಲದ ತನ್ನ ಕಾಲುಗಳಲ್ಲಿ ಚೈತನ್ಯ ತುಂಬುವುದು ಆತನ ಇಚ್ಛೆಯಾಗಿತ್ತು, ನಿರ್ಧಾರವಾಗಿತ್ತು. ಪ್ರತಿನಿತ್ಯದ ಮಸಾಜು ಮತ್ತು ಅವಿರತ ಪ್ರಯತ್ನದಿಂದ ಒಂದು ದಿನ ಆತ ಯಾವುದೇ ಸಹಾಯವಿಲ್ಲದೆ ಎದ್ದು ನಿಂತವನು ನಿಧಾನವಾಗಿ ಹೆಜ್ಜೆ ಇಡಲು ಯತ್ನಿಸಿದ. ಹೆಜ್ಜೆ ಎತ್ತಿಡಲು ಮುಂದಾದ. ಅವನು ನಿಧಾನವಾಗಿ ನಡೆಯಲು ಯತ್ನಿಸಿದ. ನಂತರ ಜೋರಾಗಿ ನಡೆಯಲು ಯತ್ನಿಸಿದ. ತದನಂತರ ಓಡಲು ಯತ್ನಿಸಿದ. ಮೊದಲಿದ್ದ ಕಾಲುಗಳು ಇಲ್ಲವಾಗಿದ್ದವು. ಹೆಸರಿಗೆ ಮಾತ್ರ ಇರುವ ಕಾಲುಗಳಲ್ಲಿ ಮತ್ತೆ ತ್ರಾಣ ಕಂಡಿತ್ತು. ಕಾಲುಗಳು ಮಾತು ಕೇಳುತ್ತಿದ್ದವು. ಹಿಡಿತ ತಕ್ಕ ಮಟ್ಟಿಗೆ ಸಿಕ್ಕಿತ್ತು. ಹುಡುಗ ಮತ್ತೆ ಶಾಲೆಗೆ ನಡೆದ. ನಂತರ ಶಾಲೆಗೆ ಓಡಿದ. ಶಾಲೆಯಲ್ಲಿ ತನ್ನದೇ ಮುಖಂಡತ್ವದಲ್ಲಿ ಟ್ರ್ಯಾಕ್ ತಂಡ ಕಟ್ಟಿಕೊಂಡು ಓಡಲು ಆರಂಭಿಸಿದ. ಯಾವ ಹುಡುಗ ಬದುಕುವುದೇ ಇಲ್ಲ ಎಂದು ವೈದ್ಯರು ಭಾವಿಸಿದ್ದರೋ, ಯಾವ ಹುಡುಗ ಬದುಕಿದರೂ ಇನ್ನೊಬ್ಬರಿಗೆ ಭಾರ ಎಂದು ವೈದ್ಯರು ಬಗೆದಿದ್ದರೋ, ಯಾವ ಹುಡುಗ ಓಡುವುದಂತೂ ಕನಸಿನ ಮಾತು ಎಂದು ಮತ್ತೆ ಹೇಳಿದ್ದರೋ, ಕಾಲಾನಂತರದಲ್ಲಿ ಮೆಡಿಸನ್ ಸ್ಕ್ವೇರ್ ಗಾರ್ಡನ್ನಲ್ಲಿ ಆ ಹುಡುಗ ಜಗತ್ತಿನಲ್ಲೇ ವೇಗದ ಓಟದಲ್ಲಿ ಮೊದಲಿಗನೆಂಬ ದಾಖಲೆ ಸೃಷ್ಟಿಸಿದ. ಆ ಹುಡುಗನೇ ಡಾಕ್ಟರ್ ಗ್ಲೆನ್ ಕೆನ್ನಿಂಗ್ಹ್ಯಾಮ್. 16 ಜೂನ್ 1934 ಸರಿಸುಮಾರು 4 ಗಂಟೆ 6 ನಿಮಿಷಗಳಲ್ಲಿ ಮೈಲು ದೂರ ಓಡಿ ಮುಗಿಸಿ ಹಿಂದಿನ ವಿಶ್ವ ದಾಖಲೆಯನ್ನು ಮುರಿದವರು ಈ ಗ್ಲೆನ್ ಕನ್ನಿಂಗ್ಹ್ಯಾಮ್. ಇಂತಹ ಅನೇಕರು ಭಾರತದಲ್ಲಿ ಇದ್ದಾರೆ, ಅಜ್ಞಾತವಾಗಿದ್ದಾರೆ. ಇಂತಹ ಅನೇಕರು ಫಾರಿನ್ನಲ್ಲ, ಭಾರತದಲ್ಲೂ ಕೂಡ ಇದ್ದಾರೆ, ಅಜ್ಞಾತವಾಗಿದ್ದಾರೆ. ಅಂದರೆ ಯಾರ ಕಣ್ಣಿಗೂ ಅದೇ ಎಲೆಮರೆ ಕಾಯಿ ಅಂತಾರಲ್ಲ, ಹಾಗಿದ್ದಾರೆ. ಪ್ರಚಾರಕ್ಕೆ ಬಂದಿಲ್ಲ. ಅಲ್ಲಲ್ಲಿ ನಮಗೆ ಕೆಲವು ವ್ಯಕ್ತಿಗಳ ಮಾಹಿತಿ ಸಿಗುತ್ತದೆ. ಬದುಕು ಹಲವು ಅನಿರೀಕ್ಷಿತ ತಿರುವುಗಳನ್ನು ಪಡೆದುಕೊಳ್ಳುವುದು ನಿರೀಕ್ಷಿತವೇ. ಯಾರ ಬದುಕು ಯಾವಾಗ ಹೇಗೆ ತಿರುಗುತ್ತದೆ ಎಂಬುದರ ಬಗ್ಗೆ ಮಾತ್ರ ಖಚಿತತೆ ಯಾರಲ್ಲೂ ಇರುವುದಿಲ್ಲ. ಆದರೂ ಭಗವಂತ ಕೊಟ್ಟ ಕಾಲಾವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುತ್ತಾ ನಾವು ಮುನ್ನಡೆಯಬೇಕು. ಹಾಗೆ ಮುನ್ನಡೆಯುವಾಗ ಅಚಲವಾದ ದೃಢವಾದ ನಿರ್ಧಾರ ಬೇಕೇ ಬೇಕು. ನೆಪೋಲಿಯನ್ ಹಿಲ್ ಎಂಬಾತ ಬರೆದ ಥಿಂಕ್ ಅಂಡ್ ಗ್ರೋ ರಿಚ್ ಎಂಬ ಪುಸ್ತಕದ ಬಗ್ಗೆ ಬಹಳ ಹಿಂದೊಮ್ಮೆ ಕೆಲವರಲ್ಲಿ ಹೇಳಿದ್ದೆ. ಅದರಲ್ಲಿ ಲೇಖಕ ಸ್ವಾನುಭವವನ್ನು ಹಂಚಿಕೊಂಡಿದ್ದಾನೆ. 500ಕ್ಕೂ ಅಧಿಕ ಖ್ಯಾತನಾಮರನ್ನು ಸಂದರ್ಶಿಸಿ ಅವರ ಯಶಸ್ಸಿನ ಹಿಂದೆ ಇರುವ ಸಾಹಸ ಗಾಥೆಯನ್ನು ಹುಡುಕಿದ್ದಾನೆ. ಆ ಮೂಲಕ ನ್ಯಾಯವಾಗಿ ಸಿರಿವಂತಿಕೆಯನ್ನು ಪಡೆಯಲು ಕೆಲವು ಮೂಲಭೂತ ಅಂಶಗಳನ್ನು ಆತ ಯಾದಿ ಮಾಡಿದ್ದಾನೆ. ಒಂದು ಉತ್ಕಟ ಮನೋಭಿಲಾಷೆ, ನಂಬಿಕೆ, ಸ್ವಯಂ ಸಲಹೆ, ಯಾವುದಾದರೊಂದರಲ್ಲಿ ವಿಶೇಷ ಪರಿಣತಿ, ದೂರದರ್ಶಿತ್ವ, ವ್ಯವಸ್ಥಿತ ಕಾರ್ಯಯೋಜನೆಗಳು, ನಿರ್ಧಾರ, ತಾಳ್ಮೆ, ಮನೋದಾಢ್ಯತೆ, ಲೈಂಗಿಕ ಕಾಮದ ದಾಹವನ್ನು ಪರಿವರ್ತಿಸಿ ಬೇರೆ ಉತ್ತಮ ಕೆಲಸಗಳಿಗೆ ಬಳಸಿಕೊಳ್ಳುವಿಕೆ, ಸುಪ್ತ ಮನಸ್ಸಿನಲ್ಲಿ ನಿಲ್ಲಿಸಿಕೊಳ್ಳುವ ಸ್ತಬ್ಧ ಚಿತ್ರಗಳು, ಸಕ್ರಿಯ ಮೆದುಳು, ಸಿಕ್ಸ್ತ್ ಸೆನ್ಸ್ ಅಥವಾ ಮುಂದೆ ಹೀಗೇ ಆಗುತ್ತದೆ ಎಂಬ ಯಾವುದೋ ಅನಿಸಿಕೆ, ವಿಶಿಷ್ಟ ದೂರಗ್ರಾಹಿತ್ವ, ಈ ಅಂಶಗಳಲ್ಲಿಯೂ ನಿರ್ಧಾರ ಎಂಬುದನ್ನು ಕಾಣುತ್ತೀರಿ. ಇದು ಅಲ್ಲದೆ 16 ನೀತಿಗಳನ್ನು 16 ಕಥೆಗಳ ರೂಪದಲ್ಲಿ ಲೇಖಕ ಬರೆದಿದ್ದಾನೆ. ಭಾರತವು ಕಮ್ಮಿಯೇನಿಲ್ಲ. ಚಾಣಕ್ಯನ ಅರ್ಥಶಾಸ್ತ್ರ ಇವೆಲ್ಲವುಗಳನ್ನು ಒಳಗೊಂಡೇ ಇದೆ. ಆದರೆ ನಮಗೆ ಹಿತ್ತಲ ಗಿಡ ಮದ್ದಲ್ಲವಲ್ಲ. ಒಬ್ಬ ಚಾಣಕ್ಯ, ಒಬ್ಬ ಮಹರ್ಷಿ ವಿದ್ಯಾರಣ್ಯ ಇವರೆಲ್ಲ ಏನೂ ಇಲ್ಲದವರಲ್ಲಿ ಶಕ್ತಿಯನ್ನು ಪ್ರಚಾರಗೊಳಿಸಿ ಸಾಮ್ರಾಜ್ಯ ಸ್ಥಾಪಿಸಿದವರು.
ಆದಿಶಂಕರರು ವಿದ್ಯಾರ್ಜನೆ ಮತ್ತು ಧನಾರ್ಜನೆ ಎರಡಕ್ಕೂ ಕ್ಷಣ ಕ್ಷಣಕ್ಕೂ ಸಾಧನೆ ನಡೆಯುತ್ತಲೇ ಇರಬೇಕಂತೆ. ಆದರೆ ಆ ಸಾಧನೆ ನೀತಿಯುತವಾದ ಮಾರ್ಗದಲ್ಲಿರಬೇಕು ಎಂಬುದನ್ನು ಮರೆಯುವಂತಿಲ್ಲ ಎಂದು ಹೇಳಿದ್ದಾರೆ. ನಮಗೆ ಹಣ ಬೇಕೆಂದು, ಯಶಸ್ಸು ಬೇಕೆಂದು ಯಾರಿಗೋ ಮೋಸ ಮಾಡುವುದು, ತಲೆ ಒಡೆದು ಅಪಹರಿಸುವುದು, ಹೆದರಿಸಿ ಬೆದರಿಸಿ ಕಿತ್ತುಕೊಳ್ಳುವುದು, ಕಳ್ಳತನ, ಲೂಟಿ, ದರೋಡೆ ಮುಂತಾದವುಗಳಿಂದ ಸ್ವಾಧೀನಪಡಿಸಿಕೊಳ್ಳುವುದು ನಿಜವಾದ ಸಿರಿವಂತಿಕೆಯಲ್ಲ. ಹೀಗೆ ಬಂದಿದ್ದು ಶಾಶ್ವತವೂ ಅಲ್ಲ ಅಲ್ವಾ ಸ್ನೇಹಿತರೆ? ನಾವು ಹುಟ್ಟುವಾಗ ಬಡವರಾಗಿ ಹುಟ್ಟುತ್ತೀವಿ, ಆದರೆ ಸಾಯುವಾಗಲೂ ಬಡವರಾಗಿ ಸಾಯಬಾರದು ಅಂತ ಹೇಳ್ತಾರೆ. ಆದರೆ ಶ್ರೀಮಂತಿಕೆಗೋಸ್ಕರ ನಾವು ಅಡ್ಡದಾರಿ ಹಿಡಿಯಬೇಕಾಗಿಲ್ಲ. ನಮ್ಮ ಸುಪ್ತ ಮನಸ್ಸಿನ ಅದ್ಭುತವಾದ ಶಕ್ತಿ ತಿಳಿದುಕೊಂಡ್ರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋದು ಈ ಕಥೆಯ ಸಾರಾಂಶವಾಗಿತ್ತು. ಆತ್ಮವಿಶ್ವಾಸದೊಂದಿಗೆ, ಸುಪ್ತ ಮನಸ್ಸಿನ ಒಂದು ಶಕ್ತಿಯೊಂದಿಗೆ ನಾವು ನಮ್ಮ ಜಗತ್ತಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋ ಒಂದು ಅದ್ಭುತವಾದ ರೋಚಕ ನೈಜ ಘಟನೆಯನ್ನು ಈ ಪುಸ್ತಕದಲ್ಲಿ ಬಹಳ ಚೆನ್ನಾಗಿ VR ಭಟ್ ಹಡಿನಾಬಾಳ ಅನ್ನೋರು ಬರೆದಿದ್ದಾರೆ. ಈ ಕತೆ, ಈ ಸಾರಾಂಶ ಇದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೋಡಿ, ನಮ್ಮಲ್ಲಿ ಏನೂ ಇಲ್ಲ ಅಂತ ಅಂದ್ಕೊಂಡು ನಾವು ನೊಂದ್ಕೊಳ್ತೀವಲ್ಲ. ನಮಗೆಲ್ಲ ಇದೆ. ಕಣ್ಣಿದೆ, ಮೂಗಿದೆ, ನಾಲಿಗೆ ಇದೆ, ಬಾಯಿ ಇದೆ, ಕೈಗಳಿದೆ, ಕಾಲುಗಳಿದೆ. ಎಲ್ಲವೂ ಇದ್ದುಕೊಂಡು ನಾವು ಏನೂ ಮಾಡದೆ ಕೂತ್ಕೊಂಡಿದ್ದೀವಿ. ಆದರೆ ಸೊಂಟದಿಂದ ಕೆಳಗೆ ಸುಟ್ಟು ಕರಕಲಾದ ಒಬ್ಬ ವ್ಯಕ್ತಿ, ಒಂದು ಹುಡುಗ, ಚಿಕ್ಕ ಹುಡುಗ, ಅವನಿಂಥ ಸಾಧನೆ ಮಾಡ್ದ ಅನ್ನೋದನ್ನು ಎಷ್ಟು ವಿವರವಾಗಿ ತಿಳಿಸ್ಕೊಟ್ಟಿದ್ದಾರಲ್ಲ. ಇಂಥ ಒಂದು ಆ ಕಷ್ಟದಲ್ಲೂ ಆ ಹುಡುಗ ಅಷ್ಟು ಅದ್ಭುತ ಸಾಧನೆ ಮಾಡ್ದ ಅನ್ನೋದಾದರೆ ನಮಗೇನ್ರಿ ಕಷ್ಟ? ನಮಗೆ ಕಷ್ಟ 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 ಅಂದ್ಕೊಳ್ತೀವಲ್ಲ. ನಿಮ್ಗೆಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಕತೆ ಜೊತೆ ನಿಮ್ಮ ಜೊತೆ ಇರ್ತೀನಿ. ಧನ್ಯವಾದಗಳು.